ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯತೋ ಮಲ್ಲಪ್ಪ ಜೋತವರ್. KPCC ಅಂದರೆ ಸಿದ್ದರಾಮಯ್ಯ ಸರ್ಕಾರವನ್ನು ನಡೆಸುತ್ತಿರುವುದು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷದ ಇತ್ತೀಚಿನ ಡೆವಲಪ್ಮೆಂಟ್ಗಳು, ಅದರಲ್ಲೂ ಮುಖ್ಯವಾಗಿ ಕರಾವಳಿ ಕುರಿತಾಗಿ ಅವರು ತೆಗೆದುಕೊಳ್ಳುತ್ತಿರುವಂಥ ನಿರ್ಧಾರ ಸಿದ್ದರಾಮಯ್ಯರಾಗಿರ್ಬೋದು, BK ಹರಿಪ್ರಸಾದ್ರವರು ಆಗಿರ್ಬೋದು. ಯಾಕೆಂದರೆ ಆಲ್ರೆಡಿ ಈ ಕರಾವಳಿ ಪ್ರದೇಶ ಪೂರ್ತಿಯಾಗಿ ಇವತ್ತು ಕಮ್ಯುನಲ್, ಅದು ಕೋಮು ಸೌಹಾರ್ದತೆ ಇಲ್ಲದ ಪ್ರದೇಶ ಆಗಿಬಿಟ್ಟವು. ಎರಡು ಜಿಲ್ಲೆಗಳು, ಉಡುಪಿ ಮತ್ತು ಅದೇ ಕಾಲಕ್ಕೆ ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡ. ಈ ನೆಲೆಯಲ್ಲೇ ಒಂದು ಸಾಮರಸ್ಯ ಮೂಡಿಸುವಂಥ ಕೆಲಸವನ್ನು KPCC ಇತ್ತೀಚೆಗೆ ತೆಗೆದುಕೊಂಡಿದ್ದನ್ನು ನಾವು ನೋಡಬೇಕಾಗಿದೆ. ಯಾಕಂದರೆ ಇದು ಮೂಲತಃ ಬುದ್ಧಿವಂತರ ನಾಡು. ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಇಲ್ಲೇ ವೆಲ್ ಎಜುಕೇಟೆಡ್ ಜನ ಇಲ್ಲಿದ್ದಾರೆ, ಒಳ್ಳೆಯ ಸಂಸ್ಥೆಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ. ಎಲ್ಲನೂ ದೇವಸ್ಥಾನ ಆಯಿತು, ಮುಸ್ಲಿಮ್ಸ್, ಹಿಂದೂಗಳೆಲ್ಲ ಕೂಡಿ ಬದುಕಿದವರಿದ್ದಾರೆ, ಒಬ್ಬರಿಗೊಬ್ಬರು ಸಹಾಯ ಸಹಕಾರ ಮಾಡಿದವರಿದ್ದಾರೆ. ಯಾಕೋ ಏನೋ ಈ ಮಧ್ಯದಲ್ಲಿ ಒಂದಿಷ್ಟು ಈ ಮೂಲಭೂತವಾದಿತನದಿಂದ, ಹಿಂದುತ್ವದ ಅತಿವಾದದಿಂದ, ಇಸ್ಲಾಮತ್ವದ ಅತಿವಾದದಿಂದ ಅಲ್ಲಿ ಒಂದು ಸ್ವಲ್ಪ ಭಿನ್ನ ಮತ ಬೆಳೆದು ಇವ್ರ ಅಪೀಸ್ಮೆಂಟು, ಅವ್ರಿಗೆ ಅಪೀಸ್ಮೆಂಟ. BJPಗವರು ಇಲ್ಲ ಇಸ್ಲಾಂ ಅಪೀಸ್ಮೆಂಟ್ ಮಾಡ್ತಾರಪ್ಪ, ಮುಸ್ಲಿಂ ಅಪೀಸ್ಮೆಂಟ್ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ಹಿಂದೂ ಅಪೀಸ್ಮೆಂಟ್ ಮಾಡ್ತಾರಂತ ಅವರು ವಾದ ಮಾಡ್ತಾಯಿದ್ದಾರೆ. ಹೀಗಾಗಿ ವಾದದ ನೆಲಕ್ಕೆ ಸಾಯುವವರು ಯಾರಪ್ಪ ಅಂದರೆ ಜನಸಾಮಾನ್ಯರ ಮಕ್ಕಳು ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಯಾರು ದೊಡ್ಡವ್ರ ಮಕ್ಕಳು ಬೆಲೆ ಆಗೋದಿಲ್ಲ, ಜನಸಾಮಾನ್ಯರ ಮಕ್ಕಳು, ದುಡಿಯೋರ ಮಕ್ಕಳು ವಿಶೇಷವಾಗಿ